ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್ ಡಿ. ಇಂದು ಮಾಹಿತಿ ಮುಖ್ಯಮಂತ್ರಿಗಳ 1,00,000 ಬಹುಮಾಡಿ ಯೋಜನೆ. ಈ ಯೋಜನೆಯಲ್ಲಿ ಇವಾಗ ನಾವು ನೋಡ್ತಾ ಇರುವಂಥ ಒಂದು ವಿಷಯ, ನೋಡಬೇಕಾಗಿರುವಂಥ ಒಂದು ವಿಷಯ, ಒಂದು ಮೆಸೇಜ್ ಬಂದಿದೆ ನಿಗಮದಿಂದ. ಅಂದರೆ 3 ದಿವಸ ಒಳಗಡೆ ನಿಮಗೆ ಸ್ಥಳ ಬೇರೆ ಕಡೆ ಎಲ್ಲಾದರೆ ಆಯ್ಕೆ ಮಾಡ್ಕೊಳ್ಳೋ ಥರ ಇತ್ತಂದರೆ ತಾವು ಆಯ್ಕೆ ಮಾಡ್ಕೋಬೋದು ಅಂತ. ಮತ್ತು ಎರಡನೇ ವಿಷಯ ನಾವು ನೋಡ್ತಾ ಇದ್ದೀವಿ, ಸರ್ ನಾವು ಗ್ರೀನ್ ಆಗಿದೆ ಬುಕ್ ಮಾಡಿದ್ರೆ ಅದು ಯಾಕೆ ಆಗ್ತಾಯಿಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕಮೆಂಟ್ಸ್ ಮುಖಾಂತರ ಕೇಳಿದ್ರಿ. ಇದ್ರ ಬಗ್ಗೆ ಮಾಹಿತಿ ನಾವು ನೋಡೋಣ. ದಯವಿಟ್ಟು ನಮ್ಮ ಚಾನಲ್ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಇನ್ನೂ ಹಲವಾರು ಜನರಿಗೆ ಈ ಒಂದು ಮೆಸೇಜ್ ಹೋಗಲಿ. ಓಕೆ, ವಿಡಿಯೋದಲ್ಲಿ ಫಸ್ಟ್ ನಾವು ನೋಡೋದು 3 ದಿವಸ ಒಳಗಡೆ ನಿಗಮದಿಂದ ಯಾರು ಒಬ್ಬರು 50,000 ರೂಪಾಯಿ ಕಟ್ಟಿ ವೆಯ್ಟ್ ಮಾಡ್ತಾ ಇದ್ದೀರೋ ಅವರು ಒಂದು 3 ದಿವಸ ಒಳಗಡೆ ತಾವು ಬೇರೆ ಕಡೆ ಬುಕ್ ಮಾಡ್ಕೋಬೋದು ಅಂತ ಒಂದು ಮೆಸೇಜ್ ಬಂದಿರುತ್ತೆ. ಸೊ ಇದು ಎಲ್ಲರಿಗೂ ಬರುತ್ತಾ ಅಂತ ಕೇಳಿದ್ರೆ ಎಲ್ಲರಿಗೂ ಬರೋದಿಲ್ಲ. ನಿಮ್ಮ ಲೊಕೇಶನ್, ಎಕ್ಸಾಂಪಲ್ ಗೋವಿಂದಪುರ, ಈ ಥರ ಲೊಕೇಶನ್ಸಲ್ಲಿ ಅಲ್ಲಿ ನಡೀತಾ ಇರುವಂಥ ಕೆಲಸ, ಅಂದರೆ ಮುಖ್ಯಮಂತ್ರಿಗಳ 1,00,000 ಬಹುಮಾಡಿ ಯೋಜನೆ, ಅಲ್ಲಿ ನಡೀತಾ ಇರುವಂಥ ಕೆಲಸ ಡಿಲೇ ಆಗ್ತಾಯಿದೆ. ಸೊ ಡಿಲೇ ಆಗ್ತಾ ಇರೋದ್ರಿಂದ ಫಸ್ಟ್ ನೀವು ಅಮೌಂಟ್ನ ಕಟ್ಟಿರ್ತೀರಾ. ಸೊ ಕಟ್ಟಿದ್ದೀರಾ, ಫಸ್ಟು ಪ್ರಿಫರೆನ್ಸು ಫಸ್ಟ್ ಯಾರು ಕಟ್ಟಿದಾರೋ ಅವ್ರಿಗೆ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಮೆಸೇಜು. ನೀವು ಅಲ್ಲೇ ಸ್ಟ್ರಕ್ ಆಗಕ್ಕೆ ಹೋಗ್ಬಿಡಿ. ಸೊ ನಿಮಗೆ ಇಷ್ಟವಾಯ್ತು ಅಂದರೆ ಬೇರೆ ಕಡೆ ನೀವು ಲೊಕೇಶನ್ ನೋಡ್ಬೋದು ಅಂತ ನಿಮಗೆ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ನೀವು ಬೇರೆ ಕಡೆ ನಿಮಗೆ ಇಷ್ಟ ಆಯಿತು, ಓಕೆ ನಾವು ಮಾಡ್ತೀವಿ ಅಂತ ನೋಡಿದ್ರೆ ಅಲ್ಲಿ ಹೋಗಿ ನೀವು ಬೇರೆ ಕಡೆ ಬುಕ್ಕಿಂಗ್ ಮಾಡ್ಬೋದು. ಸೊ ಆವಾಗ ಫಸ್ಟೆಲ್ಲ ನೋಡಬೇಕಾದ್ರೆ ನಿಮಗೆ ಸ್ಥಳ ತುಂಬ ಮನೆಗಳು ಖಾಲಿ ಇತ್ತು. ಸೊ ಇವಾಗ ಖಾಲಿ ಇರೋದು ಕಡಿಮೆ ಆಗಿದೆ. ಆದರೆ ಫಸ್ಟು ಬಂದು ಯೋಜನೆ ಬಗ್ಗೆ ಮತ್ತು ಎಲ್ಲೋ ಒಂದು ಕಡೆ ಸಿಗುತ್ತೆ. ಸೊ ನಮಗೆ ಇದು ಒಂದು ಸಿಕ್ಕುತ್ತಾ ಸಿಕ್ಕಲ್ವ ಅಂತ ಒಂದು ಡೌಟಲ್ಲಿ ತುಂಬ ಜನ ಇದ್ರಿ. ಹಾಗಾಗಿ ತುಂಬ ಕಡೆ ಖಾಲಿ ಇತ್ತು. ಸೊ ಹಲವಾರು ರೀಸನ್ಸ್ ಇದೆ ಖಾಲಿ ಇತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಈ ಯೋಜನೆ ಬಗ್ಗೆ ಮತ್ತು ಮನೆಗಳನ್ನ ನೋಡ್ತಾ ಇರೋದು ಮತ್ತು ಮನೇಲಿ ಹೋಗಿ ವಾಸ ಮಾಡ್ತಾರೆ ಇದೆಲ್ಲ ನೋಡಿದ್ಮೇಲೆ ಸೊ ಸ್ಥಳಗಳಲ್ಲಿ ಎಲ್ಲ ಸ್ಥಳಗಳಲ್ಲೂ ಆಲ್ಮೋಸ್ಟ್ ಬುಕ್ ಆಗಿದೆ. ಸೊ ಇವಾಗ ನೀವು ಮಾಡಿದ್ರೆ ಆ ಒಂದು ಮೆಸೇಜ್ ಬಂದು 3 ದಿವಸದಲ್ಲಿ ನೀವು ಬೇರೆ ಕಡೆ ನೋಡಬೇಕು ಅಂತ ಇದ್ದರೆ ತಾವು ಬೇರೆ ಕಡೆ ನೋಡಿ ಬುಕ್ ಮಾಡ್ಬೋದು. ಸೊ ಬುಕ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಖಾಲಿ ಇದೆಯಾ? ಸೊ ತುಂಬ ಜನ ಕಮೆಂಟ್ಸಲ್ಲಿ ಒಂದು ಕ್ವೆಶ್ಚನ್ ಕೇಳ್ತಾ ಇರೋದು, ಒಂದು ಪ್ರಶ್ನೆ ಜಾಸ್ತಿ ಏನಿದೆ ಅಂದರೆ, ನಾವು 50,000 ರೂಪಾಯಿ ಕಟ್ಟಿದ್ದೀವಿ ಸರ್, ಬಟ್ ಇವಾಗ ಗ್ರೀನ್ ತೋರಿಸ್ತಾ ಇದೆ ವೆಬ್ಸೈಟಲ್ಲಿ, ಬಟ್ ಅದನ್ನು ನಾವು ಬುಕ್ ಮಾಡಿದ್ರೆ ಅದು ಆಗ್ತಾಯಿಲ್ಲ. ಸೊ ಇದ್ರ ಬಗ್ಗೆ ಮಾಹಿತಿ ನೀವು ನೋಡಬೇಕಾದ್ರೆ ನಿಮಗೆ ಸಾರ್ವಜನಿಕರಿಗೂ ಮತ್ತು ಅಂದರೆ ಪಬ್ಲಿಕ್ಕು ಮತ್ತು ಸ್ಥಳೀಯರಿಗೂ, ಅಂದರೆ ಸ್ಥಳದಲ್ಲಿ ಇರುವಂಥ ಒಂದು ಏನು ವಿಧಾನಸಭಾ ಕ್ಷೇತ್ರ ಇದೆಯಾ ಆ ಲೊಕೇಶನ್ ಇವ್ರಿಗಿದಾರೋ ಅವ್ರಿಗೆ ನಿಮಗೆ ಒಂದು 50% ಅಲ್ಲಿರೋ, ಅಂದರೆ ಅಲ್ಲಿ ಕೊಡಬೇಕು, ಒಂದು 50% ಜನರಲ್ಗೆ ಇದೆ. ಸೊ ಅಲ್ಲಿ ಬುಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಹೇಳಿದ್ರೆ ಒಂದು ರೀಸನು ಅಲ್ಲಿ ಸ್ಥಳದಲ್ಲಿ ಇರುವಂಥ ಒಂದು ಕೋಟ ನಿಮಗೆ ಖಾಲಿ ಇರುತ್ತೆ. ಸೊ ನೀವು ಇಲ್ಲಿಂದ ಮಾಡಿದ್ರೆ ಅದು ಆಗಲ್ಲ. ಅಂದರೆ ಎಕ್ಸಾಂಪಲ್ ವೋಟರ್ಸು ನೀವು ಅಲ್ಲೇ ಇರಬೇಕಾಗಿದೆ. ಸೊ ಅಲ್ಲಿದ್ದರೆ ನಿಮಗೆ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಸ್ಥಳೀಯರಂತ ಇದಾಗಿ ನಿಮಗೆ ಅಲ್ಲಿ ಒಂದು ಬುಕ್ಕಿಂಗ್ ಆಪ್ಷನ್ಸ್ ಸಿಗ್ಬೋದು. ಸೊ ನೀವು ವೋಟರ್ ID ಬೇರೆ ಕಡೆಯಿಂದ ಇರೋರು ಅಲ್ಲಿ ಬುಕ್ ಮಾಡಬೇಕಾದ್ರೆ ಮೇ ಬಿ ನಿಮಗೆ ಅಲ್ಲಿ ಖಾಲಿ ಇಲ್ಲ ಅಂತ ಅರ್ಥ. ಆ ಒಂದು ಫ್ಲಾಟ್ಸು ಆ 50% ಇದೆ ಅಂತ ಅರ್ಥ ಆಗುತ್ತೆ. ಸೊ ಹಂಗಾಗಿ ಕನ್ಫ್ಯೂಷನ್ಸ್ ಬೇಡ. ಏನಿದೆ ಎಲ್ಲ ಬರೀ ಗ್ರೀನ್ ಮಾತ್ರ ಕೊಟ್ಟಿದ್ದಾರೆ, ಯಾವುದಕ್ಕೆ ಮಾಡಿದ್ರು ನಮಗೆ ಆಗ್ತಾಯಿಲ್ಲ ಅಂತ ನೀವಿದ್ದರೆ ರೀಸನ್ ಇದೇ ಜಾಸ್ತಿ ಇರುತ್ತೆ. ಸೊ ಈ ಥರನೇ ತುಂಬ ಜನ ಎಲ್ಲೋ ಒಂದು ಕಡೆ ಮನೇನ ಪ್ರೆಸ್ ಮಾಡಿ ಲಾಸ್ಟಲ್ಲಿ ಎಲ್ಲೋ ಒಂದು ಕಡೆ ಬುಕ್ ಆಗಿರುತ್ತೆ. ಅದನ್ನು ಕೂಡ ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಆವಾಗವಾಗ ತಮ್ಮೆಲ್ಲರಿಗೂ ತಿಳಿಸೋದು ಒಂದು ಮಾತ್ರ, ಸ್ಥಳವನ್ನು ಸ್ಟ್ರೈಟಾಗಿ ಹೋಗಿ ವಿಸಿಟ್ ಮಾಡಿ ಫ್ಲ್ಯಾಟು. ಯಾಕಂದರೆ ಒಬ್ಬರಿಗೆ ಒಂದು ಕಡೆ ವಾಸ್ತು ಪ್ರಕಾರ ನೋಡಿದರೆ ಆ ಕಡೆಯಿಂದ ಆಪೋಸಿಟ್ ಬೇಡ, ಹಿಂಗೆ ಬೇಕು ಅಂತಲ್ಲ ಕೂಡ, ಇದಕ್ಕೆಲ್ಲ ನೀವು ವಿಸಿಟ್ ಮಾಡಿದ್ರೇ ಆಗುತ್ತೆ. ಸೊ ವಿಸಿಟ್ ಮಾಡಿದ ತಕ್ಷಣವೇ ನಿಮಗೆ ಇಮಿಡಿಯೇಟಾಗಿ ಅದು ಬುಕ್ ಆಗಿಬಿಡುತ್ತೆ ಅಂತ ನೋಡಬೇಕಾದ್ರೆ ಫಸ್ಟು ಆ ಒಂದು ಸ್ಥಳ ಎಲ್ಲಿದೆ ಅಂತ ತಾವು ನೋಡಬೇಕಾಗುತ್ತೆ. ಅಂದರೆ ಯಾವ ಇದರಲ್ಲಿ ಖಾಲಿಯಾಗಿದೆ ಅಂತ ನೋಡಬೇಕಾಗುತ್ತೆ. ಸೊ ಅದು ಗೊತ್ತಾದ ಮೇಲೆ ನಿಮಗೆ, ಯಾಕಂದರೆ ಸ್ಥಳ ವಿಸಿಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಅದೆಲ್ಲ ನೋಡಿಕೊಂಡು ಸೊ ಭೇಟಿ ಮಾಡಿ. ಇವಾಗ
ತುಂಬ ಸ್ಥಳಗಳು ಆಲ್ರೆಡಿ ಬುಕ್ ಆಗಿರೋದೇ ಇರೋದು. ಇನ್ನು ಮುಂದೆ ಹೊಸ ಒಂದು ಪ್ರಾಜೆಕ್ಟ್ ಬಂದರೆ ಮೇ ಬಿ ನೀವು ಅದರಲ್ಲಿ ಬುಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇತ್ತೀಚೆಗೆ ಜಾಸ್ತಿ ನೀವು ಕೇಳುವಂಥ ಪ್ರಶ್ನೆಗೆ ಇದೇ ಉತ್ತರವಾಗಿರುತ್ತೆ. ಸೊ ಇನ್ನು ಯಾವುದು ಇವಾಗ 80% 90% ಇದೆ, ಅದನ್ನು ಇವಾಗ ತಿರ್ಗಾ ಬುಕ್ಕಿಂಗ್ ಆಪ್ಷನ್ ಓಪನ್ ಆಗಬೇಕಾದ್ರೆ ನಿಮಗೆ ಆ ಸ್ಥಳಗಳು ನಿಮಗೆ ಬುಕ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಸೊ ಇವಾಗ ತಮ್ಮೆಲ್ಲರಿಗೂ ಒಂದು ರಫಾಗಿ ಅರ್ಥ ಆಗಿರುತ್ತೆ. ನನ್ನ ವೀಡಿಯೋದಲ್ಲಿ ಎಲ್ಲನೂ ನಿಮಗೆ ಒಂದು ರಫಾಗಿ ತೊಗೊಳ್ಳಿ ಮತ್ತು ಒಂದು ಇದಕ್ಕೆ ತೊಗೊಳ್ಳಿ. ಡೌಟ್ಸ್ ಫುಲ್ಲು ನಿಮಗೆ ಕ್ಲಿಯರ್ ಆಗಬೇಕು ಅಂದರೆ ನಿಗಮಕ್ಕೆ ಭೇಟಿ ಮಾಡಿ. ಸೊ ನಿಮಗೆಲ್ಲನೂ ಕ್ಲಿಯರ್ ಆಗಿರುತ್ತೆ. ಬಟ್ ರೀಸನ್ ಫುಲ್ಲು ಇರೋದು ಇಷ್ಟೇ. ತಮಗೆ ಈ ಒಂದು ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅಂತ ಅನಿಸುತ್ತೆ. ಇನ್ನು ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ಕೊಡಬೇಕಂತ ಇದೆ. ಸೊ ಆದಷ್ಟು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಮತ್ತು ಎಲ್ಲರಿಗೂ ಒಂದು ಕ್ಲಾರಿಟಿ, ಈ ಒಂದು ಮೆಸೇಜ್ ಯಾರಿಗೆ ಬಂದಿದೆಯೋ ಅವ್ರಿಗೆ ಮಾತ್ರ ಇದನ್ನು ನೋಡ್ಕೊಳ್ಳಿ. ಅದನ್ನು ಬಿಟ್ಟು ಎಲ್ಲರಿಗೂ ಇದು ಆಗಿದೆ ಅಂತ ಗಾಬರಿ ಬೇಡ. ಸೊ ಹಾಗಾಗಿ ಇದು ಕ್ಲಿಯರ್ ಆಗಿದೆ ತಮ್ಮೆಲ್ಲರಿಗೂ. ಈ ಒಂದು ಮೆಸೇಜ್ ಯಾರಿಗೆ ಬಂದಿದೆಯೋ ಅವ್ರಿಗೆ ಈ ಒಂದು ವಿಡಿಯೋ. ಧನ್ಯವಾದ.